ನಾವು ದೊಡ್ಡ ಒಂದು ಉಪಕಾರ ಮಾಡಿದಂಗೆ ಆಗ್ತದೆ ಸರ್ಕಾರ. ಮತ್ತು ಪಾಪ ಸಮಾಜಕ್ಕೂ ಅವ್ರಿಗೆ ಲಿಮಿಟೇಷನ್ಸ್ ಇದ್ದಾವೆ ಯಾರಿಗೂ ಆದರೂ. ಈಗೇನು ಕೊಟ್ಟರು ನಮ್ಮ ಟ್ಯಾಕ್ಸ್ನ ಕೊಡುವಂಥ ಸರ್ಕಾರ ದಯವಿಟ್ಟು ಇನ್ನುಳಿದ ಯಾವುದಕ್ಕೋ ಮಾಡೋಕ್ಕಿಂತ ಇದಕ್ಕೆ 20% ಶಿಕ್ಷಣಕ್ಕೆ ಇಟ್ಟರಪ್ಪ ಅಂದ್ರೆ ಖಚಿತವಾಗಿ ಎಲ್ಲ ಮಕ್ಕಳಿಗೆ ಇನ್ನೂ ಅನುಕೂಲ ಆಗ್ತದೆ. ಯಾರು ಪ್ರತಿಭಾವಂತರಿದ್ದಾರೆ ಮತ್ತು ದೊಡ್ಡ ಮಕ್ಕಳನ್ನ ಪ್ರತಿಭಾವಂತರ ಮಾಡೋರು ಯಾರು? ಶಿಕ್ಷಣನ. ಹೌದು. ಅದಕ್ಕೆ ಪ್ರತಿಭಾವಂತರ ಮಾಡೋದು ಇವತ್ತಿನ ಶಿಕ್ಷಣ ಪದ್ಧತಿ ಆಗ್ಯದ. ಅದು ಹಂಗಿಲ್ಲ, ದೊಡ್ಡರನ್ನ ಪ್ರತಿಭಾವಂತರನ್ನು ಮಾಡಿ ಸಮಾಜಕ್ಕೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ವೈಜ್ಞಾನಿಕ ಶಿಕ್ಷಣ ಮಾಡಬರೋ ಸರ್ಕಾರ ಮುನ್ನಡೆ ಇಡಬೇಕಾಗ್ಯದ. ಅದಕ್ಕೆ ಒಳ್ಳೆಯ ಬಜೆಟನ್ನು ಇಡಬೇಕಾಗ್ಯದ. 20% ಇಟ್ಟಾಗ ಮಾತ್ರ ಇರೋ ಸಾಧ್ಯ ಅಂತ ಅನಿಸೋದು. ಉದಾಹರಣೆ ಚೈನಾ ಅನ್ನೋದು ಮೊದಲೇ ಹೇಳಿದ್ದೀನಿ. ಚೈನಾ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಉದ್ಯೋಗ ಮಾಡುವಂಥದ್ದು, ಆ ನಿರುದ್ಯೋಗ ಅನ್ನುವಂಥದ್ದು ಶೂನ್ಯ ಆಗಿದೆ. ಹೊರಗಿನ ಉದ್ಯೋಗ ಕೊಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ದು ನಮ್ಮಲ್ಲಿ ಆಗಲಿ ಅಂತ ಹೇಳ್ತಾ ಆ ದಿಶೆಯಲ್ಲಿ ನಮ್ಮ ಬಹಿರಂಗ ಸಮಾಜದವರು ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನಷ್ಟು ಅದ್ರ ಜೊತೆ ಸರ್ಕಾರದವರು ಒತ್ತಡ ತರುವಂಥ ಪ್ರಯತ್ನವನ್ನು ಎಲ್ಲ ಸಮಾಜದವ್ರು ಮಾಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.